ಸೊ ಡಿಯರ್ DCT 2026 ಆಸ್ಪರೆಂಟ್ಸ್, ಸೊ ನೀವು ಈ ಸಲ DCT 2026 ಎಕ್ಸಾಮ್ ಬರಿತಾ ಇದ್ದೀರಾ. ಯಾಕೆ ಅಂದ್ರೆ ನೀವು ಇಂಜಿನಿಯರಿಂಗ್ಗೆ ಲ್ಯಾಟರಲ್ ಎಂಟ್ರಿ ಕೊಡಬೇಕು. ಸೊ ಅದು ಎಕ್ಸಾಮ್ ಬರಿಬೇಕು ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು. ಸೊ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡಬೇಕಾದ್ರೆ ಸೆವರಲ್ ಡಾಕ್ಯುಮೆಂಟ್ಸ್ ಬೇಕು. ಅದರಲ್ಲಿ ಒನ್ ಆಫ್ ದ ಮೇನ್ ಡಾಕ್ಯುಮೆಂಟ್ ಬಂದು ಸ್ಟಡಿ ಸರ್ಟಿಫಿಕೇಟ್. ಈ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಸುಮಾರು ಜನ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ಗೆ ಒಂದು ಗೊಂದಲ ಇದೆ. ನಂಗೂ ಕಮೆಂಟ್ಸ್ ಬರ್ತಾ ಇತ್ತು. ಸೊ ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಡೀಟೇಲ್ ಆಗಿ ಒಂದು ಇವತ್ತು ಬಂದಿದ್ದೀನಿ. ಓಕೆ, ಸೊ ಅದೇ ತರ ಶಾರ್ಟ್ ಅಂಡ್ ಬ್ಯಾಕ್ ಸ್ಟಾರ್ಟ್ ಆಗಿದೆ ಇಂಡಿಯಾ ಅಕಾಡೆಮಿಯಿಂದ. ಡೀಟೇಲ್ಸ್ ಕೊಡ್ತೀನಿ, ಜಾಯ್ನ್ ಆಗ್ಬೋದು. ಇಂಟ್ರೆಸ್ಟ್ ಇದ್ರೆ ಸಿಂಗಲ್ ಕಾರ್ಡ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಜಾಯ್ನ್ ಆಗ್ಬೋದು. ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಕೋಚಿಂಗ್ ಆಗೋವರೆಗೂ, ಕೋಚಿಂಗ್ ಆದ್ಮೇಲೆ ಆಪ್ಷನ್ ಎಂಟ್ರಿ ಸಪೋರ್ಟ್ ಇರುತ್ತೆ, ಅಪ್ಲಿಕೇಶನ್ ಸಪೋರ್ಟ್ ಇರುತ್ತೆ. ಸೊ ಈಗ ಸ್ಟಡಿ ಸರ್ಟಿಫಿಕೇಟ್ ಅಂತ ಬಂದಾಗ ಸುಮಾರು ಜನಕ್ಕೆ ಸುಮಾರು ತರ ಇದೆ. ಎಕ್ಸಾಕ್ಟ್ಲಿ ಸ್ಟಡಿ ಸರ್ಟಿಫಿಕೇಟ್ ಅಂದ್ರೆ ಏನು, ಅದನ್ನ ಇವಾಗಲೇ ತಗೊಬೇಕಾ, ವೇರ್ ಐ ವಿಲ್ ಗೆಟ್, ಎಲ್ಲಿ ಸಿಗುತ್ತೆ ಅದು, ವೆನ್ ಐ ನೀಡ್ ಟು ಅರೇಂಜ್, ಇದು ಮೈನ್ ಥಿಂಗು. ಯಾವಾಗ ಅರೇಂಜ್ ಮಾಡ್ಕೊಬೇಕು, ಯಾಕಂದ್ರೆ ಇವಾಗ ಅಪ್ಲಿಕೇಶನ್ ಹಾಕಿದ್ಮೇಲೆ ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ. ಸುಮಾರು ಜನಕ್ಕೆ ಸುಮಾರು ಗೊಂದಲ ಇದೆ. ನಾನು ಹೇಳೋದೇನು ಅಂತಂದ್ರೆ ಸ್ಟಡಿ ಸರ್ಟಿಫಿಕೇಟ್ 1 to 10th ಏನಿದೆ ಅದನ್ನ ತಗೊಂಡ್ಬಿಡಿ. ಎಷ್ಟು ವರ್ಷ ಎಲಿಜಿಬಿಲಿಟಿ, ಮತ್ತೆ ಕರ್ನಾಟಕದಲ್ಲಿ ಓದಿರೋರ್ಗು ಏನು ಎಲಿಜಿಬಿಲಿಟಿ, ಕರ್ನಾಟಕದಲ್ಲಿ ಓದಿದವ್ರಿಗೆ ಏನು ಎಲಿಜಿಬಿಲಿಟಿ, ಎರಡು ಡಿಫ್ರೆಂಟ್ ಕ್ಯಾಟಗರಿ ಬರ್ತಾರೆ, ಅವರು ಎಲಿಜಿಬಲ್ ಆಗ್ತಾರ. ಮೇನ್ಲಿ ಅಪ್ಲಿಕೇಶನ್ ಕೇಳ್ತಾ ಇರೋದೇನು ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾಗೆ ನೀವು ಎಲಿಜಿಬಲ್ ಇದೀರಾ DCT ಎಕ್ಸಾಮ್ ಬರೆಯಕ್ಕೆ ಇಲ್ಲ ಅಂತ. ಸೊ ಅದಕ್ಕೆ ಸ್ಟಡಿ ಸರ್ಟಿಫಿಕೇಟ್ ಇಸ್ ದ ಮಸ್ಟ್ ಅಂಡ್ ನೀಡ್, ಅದು ಬೇಕೇ ಬೇಕು. ಯಾಕೆ ಅಂತಂದ್ರೆ ನೋಡಿ, ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಬಿಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಸೊ ಇದು ಅಪ್ಲಿಕೇಶನ್ ಬಂದು ಲಾಸ್ಟ್ ಟೈಮ್ದು, ಅಂದ್ರೆ ಲಾಸ್ಟ್ 2025 ಅಲ್ಲಿ May 31st ಇತ್ತು. ಅವಾಗ April 24th ಬಿಟ್ಟಿದ್ರು. ಅಂದ್ರೆ ರಫ್ಲಿ ಒಂದು ಕಾಲ್ ತಿಂಗಳು ಮುಂಚೆ ಬಿಟ್ಟಿದ್ರು. ನಾನು ಅದನ್ನೇ ಹೇಳ್ತಾ ಇರೋದು ನಿಮ್ಗೆ. ಈ ಸಲ 2026ಗೆ ಅಪ್ಲಿಕೇಶನ್ ಡೇಟ್ ಕೇಳ್ತಾ ಇದ್ದೀರಾ, ಆನ್ಲೈನ್ ಅಪ್ಲಿಕೇಶನ್ ಡೇಟ್ ಕೇಳ್ತಾ ಇದ್ದೀರಾ. ಅದು ಬಂದು ರಫ್ಲಿ April 2nd ವೀಕ್ ಅಂತ ಹೇಳಿದೀನಿ, ಬರುತ್ತೆ ಅವಾಗ. ಸೊ ಅಪ್ಲಿಕೇಶನ್ ಬಿಟ್ಟಾಗ ನೀವು ಒಂದು ಕಾಲಮ್ ಬರುತ್ತೆ ಅಲ್ಲಿ, ಸ್ಟಡಿ ಡೀಟೇಲ್ಸ್ ಅಂತ. ಸೊ ಅಲ್ಲಿ ನೀವು ಡೇಟಾನ ಎಂಟ್ರಿ ಮಾಡಬೇಕು. ಕೆಲವೊಬ್ಬರಿಗೆ ಏನಾಗುತ್ತೆ, ರಿಜಿಸ್ಟರ್ ನಂಬರ್ ಹಾಕಿದ ತಕ್ಷಣ ಡೇಟಾ ಈ ತರ ಫೆಚ್ ಆಗ್ಬಿಡುತ್ತೆ. ನೋಡಿ, ಇಲ್ಲಿ ಗ್ರೀನ್ ಕಲರ್ ಇರೋದು ಆಟೋಮೆಟಿಕಲಿ ಫೆಚ್ ಆಗಿದೆ ಬ್ಯಾಕ್ ಎಂಡ್ ಇಂದ. ನಿಮ್ಮ ಸ್ಟಾಟ್ಸ್ ನಂಬರ್ ಇಂದ ಫೆಚ್ ಅಪ್ ಆಗುತ್ತೆ. ಜಸ್ಟ್ SLC ರಿಜಿಸ್ಟರ್ ನಂಬರ್ ಸ್ಟಾಟ್ಸ್ ಲಿಂಕ್ ಆಗಿರುತ್ತೆ, ಅಲ್ಲಿ ಫೆಚ್ ಅಪ್ ಆಗುತ್ತೆ. ಇನ್ ಕೇಸ್ ಫೆಚ್ ಆಗ್ಲಿಲ್ಲ, ಡಿಪ್ಲೊಮಾ ಫೆಚ್ ಆಗಲ್ಲ, ಬರೀ 1 to 10th ಮಾತ್ರ ನಾನು ಹೇಳ್ತಾ ಇರೋದು. ನೋಡಿ, 1 to 10th ಅಲ್ಲಿ ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ 1 to 4th ಫೆಚ್ ಆಗಿಲ್ಲ. ಅವಾಗ ಏನ್ ಮಾಡ್ಬೇಕು, ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕು. ಮ್ಯಾನ್ಯುವಲ್ ಎಂಟ್ರಿ ಮಾಡಾದ್ಮೇಲೆ ಅದೇ ತರ ಡಿಪ್ಲೊಮಾದು ಮ್ಯಾನ್ಯುವಲ್ ಎಂಟ್ರಿ ಮಾಡಬೇಕು. ಮ್ಯಾನ್ಯುವಲ್ ಎಂಟ್ರಿ ಮಾಡಾದ್ಮೇಲೆ 1 to 4th ಏನಿದೆ ಡಾಕ್ಯುಮೆಂಟ್ ಕೇಳುತ್ತೆ 1 by 1. KS1 ಸ್ಟಡಿ ಸರ್ಟಿಫಿಕೇಟ್, ಕ್ಲಾಸ್ 1, ಕ್ಲಾಸ್ 2 ಸ್ಟಡಿ ಸರ್ಟಿಫಿಕೇಟ್, ಕ್ಲಾಸ್ 3 ಸ್ಟಡಿ ಸರ್ಟಿಫಿಕೇಟ್ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಒಂದು ಡಾಕ್ಯುಮೆಂಟ್ ಬೇಕು. ಅದನ್ನೇ ಹೇಳಿದ್ ನಾನು ನಿಮ್ಗೆ, ಸ್ಟಡಿ ಸರ್ಟಿಫಿಕೇಟ್ ನ ನೀವು ತಗೋಬೇಕಾಗತ್ತೆ ಇವಾಗಲೇ. ಓಕೆ, ಸೊ ಎಲ್ಲಾ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ. 1 by 1 ಕ್ವರೀಸ್ ಇದೆ, ಮಾತಾಡೋಣ. ಅದಕ್ಕೆ ವಿಡಿಯೋನ ಎಂಡ್ ವರೆಗೂ ನೋಡಿ. ಸೊ ಈ ತರ ಅಪ್ಡೇಟ್ಸ್ ಬರಬೇಕು ಅಂದ್ರೆ ND ಅಕಾಡೆಮಿ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ನೀವು ಎಲ್ಲೇ ಸೇರ್ಕೊಂಡಿರಿ, ಯಾವುದೇ ಕೋಚಿಂಗ್ ಅಕಾಡೆಮಿಲಿ ಸೇರ್ಕೊಂಡಿರಿ, ಗ್ರೂಪ್ ಅಲ್ಲಿ ಬಂದಿರಿ, ಎಲ್ಲಾ ಅಪ್ಡೇಟ್ಸ್ ಬರುತ್ತೆ. ಚೆಕ್ ಮಾಡ್ತಾ ಇರಿ, ಟೈಮ್ ಟು ಟೈಮ್ ಅಪ್ಡೇಟ್ಸ್ ಕೊಡ್ತೀನಿ. ಅದೇ ತರ ND ಅಕಾಡೆಮಿ ಕಡೆಯಿಂದ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದೀನಿ, ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೆ, ಶಾರ್ಟ್ ಟರ್ಮ್ ನಡೀತಾ ಇದೆ. ಸೊ ಇವಾಗೂ ಜಾಯ್ನ್ ಆಗ್ಬೋದು, ಎನಿ ಟೈಮ್ ಜಾಯ್ನ್ ಆಗ್ಬೋದು. ಇಲ್ಲಿವರೆಗೂ ಏನಾಗಿದೆ, ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ, ಫರ್ದರ್ ಲೈವ್ ಕೋಚಿಂಗ್ ಸಿಗುತ್ತೆ. ಬೇಡ ಸರ್ ನಾನು ಸೆಲ್ಫ್ ಸ್ಟಡಿ ಮಾಡ್ತೀನಿ ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸ್ ಇದೆ, ಅದನ್ನು ಚೆಕ್ ಮಾಡ್ಕೊಬಹುದು. ಇಲ್ಲ LMR PPT ಕೋರ್ಸ್ ಇದೆ. ನಾನ್ ಸಜೆಸ್ಟ್ ಮಾಡೋದು ಎಲ್ಲಾ ಸ್ಟೂಡೆಂಟ್ಸ್ LMR PPT ಕೋರ್ಸ್ ತಗೊಳ್ಳಿ. ಯಾಕಂದ್ರೆ ಅಲ್ಲಿರೋ ಕಂಟೆಂಟ್ಸ್ ತುಂಬಾ ಜಾಸ್ತಿ ಇದೆ ನಿಮಗೆ ಬೇಕಾಗಿರೋದು. ಓಕೆ, ಅದಾದ್ಮೇಲೆ ಪೇಯ್ಡ್ ಗೈಡೆನ್ಸ್ ಇದೆ. ಸೊ ಇದೊಂದು ಫ್ರೀ ಗೈಡೆನ್ಸ್ ನಾನು ಕೊಡ್ತಾ ಇರೋದು, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಬಹುದು. ಇಲ್ಲ ಪರ್ಸನಲ್ ಗೈಡೆನ್ಸ್ ಬೇಕು, 1 to 1 ಗೈಡೆನ್ಸ್ ಬೇಕು ಅಂದ್ರೆ ಅದನ್ನು ಇರುತ್ತೆ. ಕೋಚಿಂಗ್ ಸೇರ್ಕೊಂಡ್ರೆ, ರೆಕಾರ್ಡ್ ಕ್ಲಾಸ್ ತಗೊಂಡ್ರೆ ಆಟೋಮೆಟಿಕಲಿ ಬೈ ಡಿಫಾಲ್ಟ್ ಅದರಲ್ಲೇ ಬಂದ್ಬಿಡುತ್ತೆ. ಸೊ ಇನ್ಕ್ಲೂಡ್ ಮಾಡಿದೀನಿ. ಪೇಯ್ಡ್ ಗೈಡೆನ್ಸ್ ಸಪರೇಟ್ ಆಗಿ ಅದೇ ಬೇಕು ಅಂದ್ರೆ ಅದನ್ನು ಪ್ರೊವೈಡ್ ಮಾಡ್ತೀನಿ. ಏನೇ ಬೇಕು ಅಂದ್ರೂ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಪಿಂಗ್ ಮಾಡಿ ಅಪ್ಡೇಟ್ ಕೊಡ್ತೀನಿ. ಸೊ ಪೇಯ್ಡ್ ಗೈಡೆನ್ಸ್ ತಗೊಂಡ್ರೆ LMR PPT ಕೋರ್ಸ್ ನ ಫ್ರೀ ಆಗಿ ಕೊಡ್ತೀನಿ. ಓಕೆ, ದಿಸ್ ದ ಒನ್ ಥಿಂಗ್. ಸೊ ND ಅಕಾಡೆಮಿ ರಿಸಲ್ಟ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪದೇ ಪದೇ ಹೇಳೋದು ಬೇಕಾಗಿಲ್ಲ. ದಿಸ್ ದ ರಿಸಲ್ಟ್ಸ್ ಓವರ್ ದ ಇಯರ್ಸ್. ಓಕೆ, ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಇಟ್, ಹ್ಯಾವ್ ಎ ವ್ಯೂ. ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ದ ಫಸ್ಟ್ ಥಿಂಗ್, ಇವಾಗ ಸ್ಟಡಿ ಸರ್ಟಿಫಿಕೇಟ್ ಇನ್ ಡೀಟೇಲ್ ಹೋಗೋದಕ್ಕೆ ಯಾಕೆ ಬೇಕು ಅನ್ನೋದು ಹೋಗೋದಕ್ಕೆ ಮುಂಚೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಫಸ್ಟ್ ಥಿಂಗ್, ದ ಎಲಿಜಿಬಿಲಿಟಿ ಕ್ರೈಟೀರಿಯಾ. ನೀವು ಎಲಿಜಿಬಲ್ ಇದೀರಾ DCT ಎಕ್ಸಾಮ್ ಬರೆಯೋದಕ್ಕೆ? DCT ಎಕ್ಸಾಮ್ ಬರೀಬೇಕು ಅಂದ್ರೆ ಫಸ್ಟ್ ಥಿಂಗ್ ಡಿಪ್ಲೊಮಾ ಮಾಡಿರಬೇಕು. ಸೊ ಕರ್ನಾಟಕದಲ್ಲಿ ಡಿಪ್ಲೊಮಾ ಯಾರು ಮಾಡಿದಿರಾ ಅವ್ರು ಮಾತ್ರ ಹೇಳ್ತಾ ಇರೋದು ನಾನು. ಇನ್ ಕೇಸ್ ಬೇರೆ ಇದ್ರಲ್ಲಿ ಮಾಡಿ, ಕರ್ನಾಟಕದಲ್ಲಿ ಓದಿ ಬೇರೆ ಕಡೆ ಡಿಪ್ಲೊಮಾ ಮಾಡಿದ್ರೆ ಅದನ್ನು ಎಲಿಜಿಬಲ್ ಆಗ್ತೀರಾ. ಬಟ್ ಏನೇ ಆಗ್ಲಿ ಕರ್ನಾಟಕದಲ್ಲಿ ಓದಿರ್ಬೇಕು. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಕರ್ನಾಟಕದಲ್ಲಿ 1 to 10th ಓದಿರ್ಬೇಕು. ಅಂದ್ರೆ ಅವ್ರ ಮಿನಿಮಮ್ ಕೇಳ್ತಾ ಇರೋದು 1 to 10th ಇಲ್ಲಿ ಓದಿ ಡಿಪ್ಲೊಮಾ ಇಲ್ಲಿ ಮಾಡಿದವರು ಎಲಿಜಿಬಲ್ ಆಗ್ತಾರೆ ಆಟೋಮೆಟಿಕಲಿ. ಮಿನಿಮಮ್ ಸ್ಟಡೀಸ್ ಕೇಳ್ತಾ ಇರೋದವರು ಯಾರು, ಎಷ್ಟು ಅಂತಂದ್ರೆ ಸ್ಟಡಿ ಸರ್ಟಿಫಿಕೇಟ್ ಟು ಶೋ ದಟ್ ದ ಕ್ಯಾಂಡಿಡೇಟ್ ಹ್ಯಾಸ್ ಸ್ಟಡಿಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 years. 7 ವರ್ಷ ಓದಿರಬೇಕು, ಇನ್ಕ್ಲೂಡಿಂಗ್ SSLC ಆರ್ ಡಿಪ್ಲೊಮೋ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್.
ಸೊ ಅಲ್ಲಿ SSLC ಒಂದಿರಬೇಕು, ಇಲ್ಲ ಡಿಪ್ಲೊಮಾ ಇರಬೇಕು. ಓಕೆ, ಸೊ ಏನು ಅಂತಂದ್ರೆ 7 ವರ್ಷ ಮಿನಿಮಮ್ ಇರಬೇಕು. ಸೊ 1 to 10 ತಗೊಂಡ್ರೆ 10 ವರ್ಷ ಆಗುತ್ತೆ, ಡಿಪ್ಲೊಮಾ ಬಂದು 3 ವರ್ಷ ಆಗುತ್ತೆ, ಟೋಟಲ್ 13 ವರ್ಷ ಆಗುತ್ತೆ. 13 ವರ್ಷದಲ್ಲಿ ಮಿನಿಮಮ್ ಅವ್ರು ಕೇಳ್ತಾ ಇರೋದು 7 ವರ್ಷ. 6 ವರ್ಷ ಇದ್ರೆ ಅವ್ರು ಎಲಿಜಿಬಲ್ ಆಗಲ್ಲ. ಇದು ಒಂದು ಕ್ರೈಟೀರಿಯಾ. ಓಕೆ, ಸೊ ನೆಕ್ಸ್ಟ್ ಕ್ರೈಟೀರಿಯಾ ಬಂದು ಸ್ಟೂಡೆಂಟ್ 1 to 10 ಇಲ್ಲಿ ಓದಿರಲ್ಲ, ಬಟ್ ಡಿಪ್ಲೊಮಾ ಮಾಡಿರ್ತಾರೆ ಕರ್ನಾಟಕದಲ್ಲಿ. ಸೊ ನೀವು ಎಲಿಜಿಬಲ್ ಆಗ್ತೀರಾ ಯಾವಾಗ ಅಂತಂದ್ರೆ ಸ್ಟೂಡೆಂಟ್ ಪೇರೆಂಟ್ ಅಥವಾ ಪೇರೆಂಟ್ಸ್ ಅಂದ್ರೆ ಐದರ್ ಫಾದರ್ ಆರ್ ಮದರ್, ಯಾರನ್ನ ಒಬ್ರು, ಇಬ್ರು ಅಲ್ಲ, ಯಾರನ್ನ ಒಬ್ರು ಐದರ್ ಆಫ್ ದ ಪೇರೆಂಟ್ಸ್ ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 years. ಅವ್ರದ್ದೇನು 10th ಕಂಪಲ್ಸರಿ ಇರಲ್ಲ, ಯಾಕಂದ್ರೆ ನಿಮ್ದು ಡಿಪ್ಲೊಮಾ ಇರುತ್ತೆ. 1 to 7 ಓದಿದ್ರು ನೀವು ಎಲಿಜಿಬಲ್ ಆಗ್ತೀರಾ. ಓಕೆ, ಸ್ಟೂಡೆಂಟ್ಸ್ ಇಲ್ಲಿ ಓದಿಲ್ಲ, 1 to 10 ಕರ್ನಾಟಕದಲ್ಲಿ ಓದಿಲ್ಲ, ನೀವು ಡಿಪ್ಲೊಮಾ ಓದಿರ್ತೀರಾ, ಬಂದು ನೀವು ಎಲಿಜಿಬಲ್ ಆಗ್ತೀರಾ ಯಾವಾಗ ಅಂದ್ರೆ ನಿಮ್ಮ ಪೇರೆಂಟ್ ಯಾರನ್ನ ಒಬ್ರು 7 ವರ್ಷ ಕರ್ನಾಟಕದಲ್ಲಿ ಓದಿರ್ಬೇಕು. ಇದೊಂದು ಕ್ಯಾಟಗರಿ. ಇನ್ನೊಂದು ಕ್ಯಾಟಗರಿ ಏನು ಅಂತಂದ್ರೆ ಡಿಪ್ಲೊಮೋನ ಬೇರೆ ಕಡೆ ಮಾಡಿರ್ತಾರೆ, 1 to 10 ಕರ್ನಾಟಕದಲ್ಲಿ ಓದಿ ಡಿಪ್ಲೊಮೋನ ಬೇರೆ ಕಡೆ ಮಾಡಿರ್ತಾರೆ, ಅವರು ಎಲಿಜಿಬಲ್ ಆಗ್ತಾರೆ. ಬಟ್ ಅವ್ರು ಈಕ್ವಲೆಂಟ್ ಸರ್ಟಿಫಿಕೇಟ್ ತರಬೇಕು, ಅದು DTE ಬೋರ್ಡ್ ಹೋಗಿ ತರಬೇಕು. ಸೊ ಅಂತವ್ರು ಯಾರನ್ನ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಪಿಂಗ್ ಮಾಡಿ, ನನ್ಗೆ ಏನಾರ ಬೇಕಾದ್ರೆ ಡೀಟೇಲ್ಸ್ ನಾನು ವ್ಯವಸ್ಥೆ ಮಾಡ್ತೀನಿ. ಓಕೆ, ಆಮೇಲೆ ನಿಮ್ಮ ಡೌಟ್ಸ್ ಏನಿದೆ ಕ್ಲಾರಿಫೈ ಮಾಡಬೇಕು, ವಿಡಿಯೋ ನೋಡ್ಬೇಕಾದ್ರೆ ಕಮೆಂಟ್ ಮಾಡಿದ್ರೆ ನನಗೊಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ನಿಮ್ಗೆ ಏನೇನು ಮಾಡಬೇಕು ಅಂತ. ಆದ್ರೆ ಒಂದು ಲೈವ್ ಸೆಷನ್ ಮಾಡೋಣ. ಎಸ್ ಸರ್ ಲೈವ್ ಸೆಷನ್ ಬೇಕು ಅಂತಂದ್ರೆ ಒಂದು ಲೈವ್ ಸೆಷನ್ ಅಂತ ಕಮೆಂಟ್ ಮಾಡಿ, ವಿ ನೀಡ್ ಲೈವ್ ಸೆಷನ್ ಅನ್ಬಿಟ್ಟು ಡೆಫಿನೆಟ್ಲಿ ಅಲ್ಲಿ ಪ್ಲಾನ್ ಫಾರ್ ಇಟ್ ಅಕಾರ್ಡಿಂಗ್ಲಿ. ಓಕೆ, ಯಾಕಂದ್ರೆ ನಮ್ದು ಲೈವ್ ಕೋಚಿಂಗ್ ಇರುತ್ತಲ್ಲ, ಇವೆಲ್ಲ ನಡೀಬೇಕು, ಅದು ನೋಡ್ತಾ ಇರಬೇಕು, ಇದು ನೋಡ್ತಾ ಇರಬೇಕು, ಎಲ್ಲ ಇರುತ್ತೆ. ಸೊ ಇದೆಲ್ಲ ಒಂದು ಪಾರ್ಟ್, ಎಲಿಜಿಬಿಲಿಟಿ ಆಯ್ತು, ರಿಕ್ವೈರ್ಮೆಂಟ್ ಆಯ್ತು. ಇವಾಗ ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳಿ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ನೋಡಿ, ಸ್ಟಡಿ ಸರ್ಟಿಫಿಕೇಟ್ ಬಂದು ಪ್ರಿಫಾರ್ಮಾ ಬರುತ್ತೆ. ನೀವು ಪ್ರೈವೇಟ್ ಸ್ಕೂಲಲ್ಲಿ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಅಲ್ಲಿ ಒಂದು ರಿಕ್ವೆಷನ್ ಲೆಟರ್ ಕೊಡಿ, ಒಂದು 100 ರೂಪಾಯಿ ಚಾರ್ಜ್ ಮಾಡ್ತಾರೆ, 100 ರೂಪಾಯಿ 200 ರೂಪಾಯಿ ಚಾರ್ಜ್ ಮಾಡ್ತಾರೆ, ತಗೊಳ್ಳಿ. ಓಕೆ, ಸ್ಟಡಿ ಸರ್ಟಿಫಿಕೇಟ್ ಬಂದು ಎನಿ ನಂಬರ್ ಆಫ್ ಟೈಮ್ಸ್ ತಗೊಬಹುದು. ಗೌರ್ಮೆಂಟ್ ಸ್ಕೂಲ್ ಅಲ್ಲಾದ್ರೆ ಒಂದು ಜೆರಾಕ್ಸ್ ಅಂಗಡಿಲಿ ಹೋಗಿ ಕೇಳಿದ್ರೆ ಕೊಡ್ತಾರೆ, ಅದನ್ನ ತಗೊಂಡೋಗಿ ಕೊಟ್ರೆ ಬರ್ಕೊಡ್ತಾರೆ, ನಿಮ್ಮ HM ಸೈನ್ ಮಾಡ್ಕೊಡ್ತಾರೆ. ಓಕೆ, ಯಾಕೆ ತಗೊಳ್ಳಿ ಅಂತ ಇವಾಗಲೇ ಹೇಳ್ತಾ ಇದೀನಿ ಅಂದ್ರೆ ಫಸ್ಟ್ ಥಿಂಗ್ SSLC ಎಕ್ಸಾಮ್ ಸ್ಟಾರ್ಟ್ ಆಗಿಲ್ಲ, ನಿಮ್ಮ ಅಪ್ಲಿಕೇಶನ್ ಬಿಟ್ಟಾಗ SSLC ಎಕ್ಸಾಮ್ ನಡೀತಾ ಇರುತ್ತೆ. ಸೊ ಅವಾಗ ಬಿಸಿ ಇರ್ತಾರೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನು ಅಂತಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ SSLC ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿದಾಗ ಬ್ಯಾಕ್ ಎಂಡ್ ಅಲ್ಲಿ ಫೆಚ್ ಆಗುತ್ತೆ. ಫೆಚ್ ಆದಾಗ ನೋಡಿ, ಈ ತರ ಕಂಪ್ಲೀಟ್ 1 to 10 ಫೆಚ್ ಆದ್ರೆ ನಿಮ್ಗೆ ಯಾವುದೇ ಡಾಕ್ಯುಮೆಂಟ್ ನೆಸರಿ ಇಲ್ಲ. ಅಂದ್ರೆ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ಇಲ್ಲಿ ಕೇಳಲ್ಲ, ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ಇಲ್ಲಿ ಕೇಳಲ್ಲ. ಬಟ್ ಫೆಚ್ ಆಗಿಲ್ಲ ಅಂದಾಗ ಏನಾಗುತ್ತೆ ನೋಡಿ, ಇಷ್ಟೇ ಫೆಚ್ ಆಗಿದ್ರೆ ನೋಡಿ 5th to 10th ಫೆಚ್ ಆಗಿದೆ, 1 to 4th ಫೆಚ್ ಆಗಿಲ್ಲ. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಒಂದು ಕಾಲಮ್ ಬರುತ್ತೆ, ಡೈರೆಕ್ಟ್ ಆಗಿ ನೀವೇ ಎಂಟ್ರಿ ಮಾಡ್ಬೇಕಾದ್ರೆ ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕು. 1 to 10th ಯಾವ ಮಿಸ್ಸಿಂಗ್ ಇದೆ ಅದನ್ನು ಎಂಟ್ರಿ ಮಾಡಬೇಕು, ಪ್ಲಸ್ ಡಿಪ್ಲೊಮೋದ ಎಂಟ್ರಿ ಮಾಡಬೇಕು. ಎರಡೂ ಎಂಟ್ರಿ ಮಾಡಿದಾಗ ನೋಡಿ ಈ ತರ ಬರುತ್ತೆ, 13 years ಬರುತ್ತೆ. ಅಂದ್ರೆ ಯು ಶುಡ್ ಎಂಟರ್ ಡೇಟಾ ಫಾರ್ 13 years. ಸೊ ಅದಕ್ಕೆ ಇವಾಗ ಎಂಟ್ರಿ ಮಾಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿ ಡಾಕ್ಯುಮೆಂಟ್ ಕೇಳುತ್ತೆ. ನೋಡಿ ಮಿಸ್ಸಿಂಗ್ ಡಾಕ್ಯುಮೆಂಟ್ ಅದಿದೆ, ಅದು ಕೇಳುತ್ತೆ. ಸೊ ನೀವು ಡಾಕ್ಯುಮೆಂಟ್ ಇಲ್ಲ ಅಂದ್ರೆ ಏನ್ ಅಪ್ಲೈ ಮಾಡ್ತೀರಾ, ಯಾಕಂದ್ರೆ ಡಾಕ್ಯುಮೆಂಟ್ ಅಪ್ಲೈ ಮಾಡಿಲ್ಲ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಸೊ ಅದಕ್ಕೆ ಹುಷಾರಾಗಿರಿ. ಸ್ಟಡಿ ಸರ್ಟಿಫಿಕೇಟ್ ಇಸ್ ಎ ಮಸ್ಟ್ ಅಂಡ್ ಶುಡ್, ನೀವು ತಗೊಳ್ಳಿ. ಅರ್ಥ ಆಯ್ತಾ? ಸೊ ಯಾವ ಸರ್ಟಿಫಿಕೇಟ್ ಬೇಕು ಅಂದ್ರೆ ಒನ್ ಆಫ್ ದ ಮೇನ್ ಸರ್ಟಿಫಿಕೇಟ್ ಈಸ್, ನಾನು ಇವಾಗ ಮಾತಾಡ್ತಾ ಇರೋದು ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಮಾತ್ರ, ಅದನ್ನ ಮಾತ್ರ ತಗೊಳ್ಳಿ ಅಂತ ಹೇಳಿದ್ರು. ಎಸ್, ಇಟ್ ಈಸ್ ನೆಸೆಸರಿ ಅಂದ್ಬಿಟ್ಟು. ಸೊ ಇವಾಗ ಸ್ಟಡಿ ಸರ್ಟಿಫಿಕೇಟ್ ತಗೊಂತೀರಾ, ಸ್ಕೂಲಲ್ಲಿ ಹೋಗಿ ಕೇಳ್ತೀರಾ, ಕೊಡ್ತೀರಾ, ಅವ್ರು ಕೊಡ್ತಾರೆ. ಇವಾಗ CBSE ICSE 2 ಕ್ಯಾಟಗರಿ ಬರುತ್ತೆ ಇಲ್ಲಿ. CBSE ICSE IGSE ಇವರೆಲ್ಲ ಒಂದ್ ಕಡೆ ಬರ್ತಾರೆ, ಸ್ಟೇಟ್ ಅವ್ರು ಒಂದ್ ಕಡೆ ಬರ್ತಾರೆ. ಸೊ ಸ್ಟೇಟ್ ಅವ್ರು ಏನ್ ತಗೊಂತಾರೆ, ಸ್ಟೇಟ್ ಅವ್ರು ಏನ್ ಮಾಡ್ತಾರೆ, ಸ್ಕೂಲಲ್ಲಿ ಕೊಡ್ತಾರೆ, ಅವ್ರ HM ಪ್ರಿನ್ಸಿಪಲ್ ಯಾರು ಸೈನ್ ಮಾಡ್ಕೊಡ್ತಾರೆ. ಅದಾದ್ಮೇಲೆ ಅವರು BEO ಆಫೀಸ್ಗೆ ಹೋಗ್ಬಿಟ್ಟು ಸೈನ್ ಮಾಡಿಸ್ಕೊಬೇಕು. ನೋಡಿ, ಫರ್ದರ್ ದ ಸ್ಕೂಲ್ ಸ್ಟಡಿ ಸರ್ಟಿಫಿಕೇಟ್ ಶುಡ್ ಬಿ ಕೌಂಟರ್ ಸೈನ್ಡ್ ಬೈ ದ ಕನ್ಸರ್ನ್ಡ್ ಬ್ಲಾಕ್ ಎಜುಕೇಶನ್ ಆಫೀಸರ್ BEO. ಓಕೆ, ಕಂಪಲ್ಸರಿ ಇನ್ ದ ಪ್ರಿಫಾರ್ಮಾ ಪ್ರಿಸ್ಕ್ರೈಬ್ಡ್ ಇನ್ ದ ಫಾಲೋಯಿಂಗ್ ಪೇಜಸ್. ಅವ್ರು ಪ್ರಿಫಾರ್ಮಾ ಒಂದು ಕೊಟ್ಟಿದ್ದಾರೆ, ಈ ತರ ಇದೇ ಇರಬೇಕು ಅಂತ ಏನಿಲ್ಲ. ಸ್ಕೂಲಲ್ಲಿ ಅವ್ರು ಲೆಟರ್ ಅಲ್ಲಿ ಕೊಡ್ತಾರೆ, ಅದು ಆಗುತ್ತೆ. ನಿಮ್ಮ ಪ್ರಿನ್ಸಿಪಲ್ ಅಥವಾ HM ಸೈನ್ ಆಗಿದ್ರೆ ಅದನ್ನ ತಗೊಂಡೋಗಿ BEO ಆಫೀಸರ್ ಕೊಟ್ರೆ ಅವ್ರು ಸೈನ್ ಮಾಡ್ಕೊಡ್ತಾರೆ. ಅವ್ರು ಸೈನ್ ಆದ್ಮೇಲೆ ಇವಾಗ ನೆಕ್ಸ್ಟ್ ಕ್ವಶನ್ ಕೇಳೋದು, ಸರ್ BEO ಆಫೀಸ್ ಎಲ್ಲಿ ಬರುತ್ತೆ? BEO ಆಫೀಸ್ ಎಲ್ಲಿ ಬರುತ್ತೆ ಅಂತಂದ್ರೆ ಏನು ಇಲ್ಲ, ನೀವು ಯಾವ ಸ್ಕೂಲ್ಗೆ ಹೋಗ್ತೀರಾ ಅಲ್ಲಿ ಕೇಳಿ, ಸರ್ ನಮ್ಮ ಸ್ಕೂಲ್ದು BEO ಆಫೀಸ್ ಎಲ್ಲಿ ಬರುತ್ತೆ ಅಂತ. ಯಾಕಂದ್ರೆ ಒಂದು ಕ್ಲಸ್ಟರ್ ಮಾಡಿರ್ತಾರೆ, ಆ ಕ್ಲಸ್ಟರ್ಗೆ ಸೆವರಲ್ ಸ್ಕೂಲ್ಸ್ ಹಾಕಿರ್ತಾರೆ. ಆ ಸ್ಕೂಲ್ ಅವ್ರ BEO ಆಫೀಸ್ಗೆ ಹೋಗ್ಬಿಟ್ಟು ಕೊಟ್ರೆ ಅವರು ಸೈನ್ ಮಾಡ್ಕೊಡ್ತಾರೆ. ಇದು ಸ್ಟೇಟ್ ಸಿಲೆಬಸ್ ಅವರಿಗೆ. ಕಮಿಂಗ್ ಟು ದ CBSE ಅಂಡ್ ICSE, ಅವರಿಗೆ BEO ಸೈನ್ ಇಸ್ ನಾಟ್ ಕಂಪಲ್ಸರಿ. ಕೌಂಟರ್ ಸಿಗ್ನೇಚರ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ CBSE ಅಂಡ್ ICSE. ICSE, CBSE ಅಥವಾ IGSE ಅವರೆಲ್ಲ ಬರ್ತಾರೋ ಅವ್ರಿಗೆ ಕೌಂಟರ್ ಸೈನ್ ಬೇಕಾಗಲ್ಲ. ಅಂದ್ರೆ ನಿಮ್ಮ ಕಾಲೇಜಲ್ಲಿ, ನಿಮ್ಮ ಸ್ಕೂಲಲ್ಲಿ ಏನ್ ಕೊಡ್ತಾರೋ ಸ್ಟಡಿ ಸರ್ಟಿಫಿಕೇಟ್ ಅದೇ ತಗೊಂಡ್ರೆ ಸಾಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಅಂಡ್ ಮೋರ್ ಓವರ್ ಇಲ್ಲಿ ಡೇಟಾ ಎಂಟ್ರಿ ಮಾಡಬೇಕಾದ್ರೆ CBSE ಅವರಿಗೆ ಸ್ಟಾಟ್ಸ್ ನಂಬರ್ ಲಿಂಕ್ ಆಗಿರಲ್ಲ. ಒಂದೊಂದ್ಸಲಿ ಕ್ಲೇಮ್ ಆಟೋಮೆಟಿಕ್ ಬಂದ್ಬಿಡುತ್ತೆ. ಬಂದಿಲ್ಲ ಅಂದ್ರೆ ನಾವು ಈ ತರ ಮ್ಯಾನ್ಯುವಲ್ ಎಂಟ್ರಿ ಮಾಡ್ಬೇಕಾಗತ್ತೆ. ಸೊ ಮ್ಯಾನ್ಯುವಲ್ ಎಂಟ್ರಿ ಮಾಡಿದಾಗ ಡಾಕ್ಯುಮೆಂಟ್ ಬೇಕಾಗತ್ತೆ. ಅದಕ್ಕೆ ನೀವು ಡಾಕ್ಯುಮೆಂಟ್ ನ ತಗೊಂಡ್ಬಿಡಿ. ನೋಡಿ, ಡಾಕ್ಯುಮೆಂಟ್ ಕೇಳುತ್ತೆ, ಅದಕ್ಕೆ ಡಾಕ್ಯುಮೆಂಟ್ ನ ತಗೊಂಡ್ಬಿಡಿ. ಸೊ ಇಷ್ಟು ಓವರ್ ಆಲ್ ಥಿಂಗು, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕ್ಲಾರಿಫೈ ಮಾಡಿದೀನಿ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಎಕ್ಸಾಕ್ಟ್ಲಿ ಏನು ಅಂತ. ಸೊ ಎಸ್, ಸ್ಟಡಿ ಸರ್ಟಿಫಿಕೇಟ್ ಬೇಕು, ತಗೊಳ್ಳಿ, ಇವಾಗ ತಗೊಂಡ್ಬಿಡಿ.
ಆಮೇಲೆ ನಿಮ್ಗೆ ಒಂದು ಪ್ರಿಫೇಸ್ ಏನು ಅಂತಂದ್ರೆ, ಇವಾಗ ಆನ್ಲೈನ್ ಅಪ್ಲಿಕೇಶನ್ ಹೆಂಗ್ ಫೇಸ್ ಬರುತ್ತೆ ಅಂತಂದ್ರೆ, ಫಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಕಾಲ್ ಫಾರ್ ಮಾಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಮಾಡಾದ್ಮೇಲೆ ಡಿಪ್ಲೊಮಾ ಎಕ್ಸಾಮ್ ಆಗುತ್ತೆ. ಡಿಪ್ಲೊಮಾ ಎಕ್ಸಾಮ್ ಆದ್ಮೇಲೆ ಡಿಸಿಟಿ ಎಕ್ಸಾಮ್ ಆಗುತ್ತೆ. ಡಿಸಿಟಿ ಎಕ್ಸಾಮ್ ಆದ್ಮೇಲೆ ಡಿಪ್ಲೊಮಾ ರಿಸಲ್ಟ್ ಬರುತ್ತೆ. ಡಿಪ್ಲೊಮಾ ರಿಸಲ್ಟ್ ಬಂದ್ಮೇಲೆ ಡಿಸಿಟಿ ರಿಸಲ್ಟ್ ಬರುತ್ತೆ. ಡಿಸಿಟಿ ರಿಸಲ್ಟ್ ಬಂದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ನೀವು ಅಲ್ಲಿವರೆಗೂ ಏನಾದ್ರೂ ವೆಯ್ಟ್ ಮಾಡಿದೀರಾ ಅಂತಂದ್ರೆ ಪ್ರಾಬಬ್ಲಿ ನೀವು ಡಿಸಿಟಿ ಎಕ್ಸಾಮ್ ಬರೆಯೋ ಚಾನ್ಸಸ್ ಇರಲ್ಲ, ಯಾಕಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಸೊ ಅದಕ್ಕೆ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇವಾಗ ಇನ್ನೊಂದು ಕೇಳೋದು ಏನಂದ್ರೆ, ಸರ್ ನಾನು ಇವಾಗ ಸ್ಟಡಿ ಸರ್ಟಿಫಿಕೇಟ್ ತಗೊಳ್ಳಿ ಅಂತಂದ್ರೆ ನಾನು ಡಿಪ್ಲೊಮಾ ಸೇರ್ಕೊಬೇಕಾದ್ರೆ ತಗೊಂಡ್ಬಿಟ್ಟಿದ್ದೀನಿ ಸರ್, ಇವಾಗ ಅದೇ ಯೂಟಿಲೈಸ್ ಆಗುತ್ತಾ ಅಂತ ಕೇಳ್ತೀರಾ. ಓಕೆ, ನಮ್ಮ ಸೀನಿಯರ್ಸ್ ಹೇಳಿದ್ರು ಸರ್ ಅದೇ ಆಗುತ್ತೆ ಅಂತ ಹೇಳಿದ್ರು, ಕೇಳ್ತೀರಾ. ಎಸ್ ಆಗುತ್ತೆ, ಆಗಲ್ಲ, ಎರಡು ಹೇಳ್ತಾ ಇದ್ದೀನಿ. ಯಾಕೆ ಸರ್ ಈ ತರ ಯಾವ್ದಾರ ಒಂದ್ ಹೇಳ್ಬೇಕಲ್ಲ ನೀವು, ಇಲ್ಲ ಆಗುತ್ತೆ ಅನ್ಬೇಕು ಇಲ್ಲ ಆಗಲ್ಲ ಅನ್ಬೇಕು, ಯಾಕೆ ಎರಡು ಹೇಳ್ತಾ ಇದ್ದೀರಾ ಅಂತಂದ್ರೆ, ನೋಡಿ ಇವಾಗ ತಕ್ಕ ಮಟ್ಟಿಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ನಡೆಯುತ್ತೆ. ಓಕೆ, ಏನ್ ಬೇಕಾಗಲ್ಲ. ಓಕೆ, ಬಟ್ ಸ್ಟಡಿ ಸರ್ಟಿಫಿಕೇಟ್ ಅನ್ನೋದು ಒಂದ್ಸಲಿ ಅಲ್ಲಿ ಓದಿದೀರಾ ಅಂದ್ರೆ ಅದೇನು ಚೇಂಜಸ್ ಆಗಲ್ಲ, ಅದೇ ಇರುತ್ತೆ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮ್ ಅಲ್ಲಿ ಆಲ್ ಓವರ್ ಕರ್ನಾಟಕ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಆದಾಗ ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ಸ್ ಅದನ್ನ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದಾಗ ಕೆಲವರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಹಳೇದಿದ್ರು ಅಕ್ಸೆಪ್ಟ್ ಮಾಡ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಅದನ್ನ ತಗೊಂಡೋಗಿ ಹೊಸ ತಗೊಂಡ್ಬನ್ನಿ, ರೀಸೆಂಟ್ ಸೈನ್ ಮಾಡಿಸ್ಕೊಂಡ್ ಬನ್ನಿ ಅಂತ ಕೇಳ್ತಾರೆ. ಸೊ ಅದಕ್ಕೆ ಅವಾಗ ಓಡೋಗಿ ಮಾಡಿಸ್ಕೊಂಡ್ ಬರೋದಕ್ಕಿಂತ ಇವಾಗ ಹೆಂಗೂ ಫ್ರೀ ಆಗಿದ್ದೀರಾ, 6 ಅಲ್ಲಿ ಬರೀ ಪ್ರಾಜೆಕ್ಟ್ ಅಥವಾ ಇಂಟರ್ನ್ಶಿಪ್ ಮಾಡ್ತಾ ಇದ್ದೀರಾ. ಸೊ ಟೈಮ್ ಮಾಡ್ಕೊಂಡು ಇವಾಗಲೇ ತಗೊಂಡ್ಬಿಡಿ. ಫೆಬ್ರವರಿ ಎಂಡಿಂಗ್ ಅಥವಾ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ BO ಸೈನ್ ಮಾಡಿಸ್ಕೊಳ್ಳಿ. ಸೊ ಡೆಫಿನೆಟ್ಲಿ ನಿಮಗೆ ಯುಟಿಲೈಸ್ ಆಗುತ್ತೆ, ಬಾಧೆ ತಪ್ಪುತ್ತೆ, ಟೆನ್ಷನ್ ತಪ್ಪುತ್ತೆ. ನಾನು ಯಾವಾಗ್ಲೂ ಟೆನ್ಷನ್ ಫ್ರೀ ವೇನ ಥಿಂಕ್ ಮಾಡೋದು, ಆಮೇಲೆ ಪ್ರೀ ರೆಡಿ ಆಗಿರ್ತೀನಿ. ಓಕೆ, ಐ ವಿಲ್ ಬಿ ರೆಡಿ ಫಾರ್ ದ ಕಾಂಟೆಕ್ಸ್ಟ್. ಅದೇ ತರ ಕೋಚಿಂಗ್ ನಾನು ಮಾಡ್ತಾ ಇರೋದು. ಸೊ ಅದೇ ತರ ಕೋಚಿಂಗ್ ನಾನು ಮಾಡ್ತಾ ಇರೋದು. ಕಂಪ್ಲೀಟ್ ಇನ್ಫಾರ್ಮೇಶನ್ ಇವಾಗ ಏನ್ ಹೇಳ್ತಾ ಇದ್ದೀನಿ, ಈ ತರ ಒಂದು ಕೋಚಿಂಗ್ ಕಂಪ್ಲೀಟ್ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ನಿಮ್ಮ ನಂಬರ್ ಸೇವ್ ಆಗುತ್ತೆ. ಎನಿ ಟೈಮ್ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗೊಂದು ಮೆಸೇಜ್ ಮಾಡಿದ್ರೆ ಎನಿ ಟೈಮ್ ನಿಮ್ಗೆ ರಿಪ್ಲೈ ಇರುತ್ತೆ. ಓಕೆ, ಸೊ ಪರ್ಸನಲ್ ಗೈಡೆನ್ಸ್ ಇದ್ರೂ ರಿಪ್ಲೈ ಇರುತ್ತೆ, ರೆಕಾರ್ಡ್ ಕ್ಲಾಸ್ ಇದ್ರೂ ರಿಪ್ಲೈ ಇರುತ್ತೆ, ಲೈವ್ ಕೋಚಿಂಗ್ ಅಂತ ಇದ್ರು ರಿಪ್ಲೈ ಇರುತ್ತೆ. ಓಕೆ, ಸೊ ಜಾಯ್ನ್ ಆಗಿ, ನಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ಜಾಯ್ನ್ ಆಗಿ. LMR PPT ಇರಲ್ಲ, ಅದು ಜಸ್ಟ್ ಕೋರ್ಸ್ ಅಷ್ಟೇ, ಡೈರೆಕ್ಟ್ ಆಗಿ ಬೈ ಮಾಡ್ಕೊಬಹುದು. ಒಂದ್ಸಲಿ ಕಂಟೆಂಟ್ಸ್ ನೋಡಿ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಏನು ಅಂತ. ಡೋಂಟ್ ಥಿಂಕ್ ಫಾರ್ ದಟ್ ಸ್ಮಾಲ್ ಅಮೌಂಟ್, ಒಂದು ಮೂವಿ ಟಿಕೆಟ್ ಪ್ರೈಸಿಂಗ್ ಅಷ್ಟೇ ಅದು. ಬಟ್ ಇಟ್ ವಿಲ್ ಗೇನ್ ಯು ಡೆಫಿನೆಟ್ಲಿ 20 to 25 marks if you are in any coaching also, no issue. Okay, that's up to you. Remaining thing, ತುಂಬಾ ಜನಕ್ಕೆ ಇವಾಗ ಮಧ್ಯಾಹ್ನ ಒಬ್ರು ಮಾತಾಡ್ತಾ ಇದ್ದೆ, ನಮ್ಮ ಸ್ಟೂಡೆಂಟ್ ಹತ್ರನೇ ಬಂದಿದ್ರು. ಎಕ್ಸಾಕ್ಟ್ಲಿ ಏನು ಸರ್, ಎಲ್ಲೋ ಬೇರೆ ಕಡೆ ಕೋಚಿಂಗ್ ಸೇರ್ಕೊಂಡಿದ್ದಾರೆ, ಬಂದ್ಬಿಟ್ಟು ಇವಾಗ ಇಲ್ಲಿ ನೀವು ಮಾಡ್ತಾರ ಕ್ಲಾಸ್ ಕುತ್ಕೊಂಡು ಕೇಳ್ತಾರಲ್ಲ, ಅರ್ಥ ಆಗ್ತಿಲ್ಲ ಅಂತ. ಇವೆಲ್ಲ ನಡೀತಾ ಇರುತ್ತೆ. ಓಕೆ, ಎಕ್ಸಾಕ್ಟ್ಲಿ ND ಅಕಾಡೆಮಿ ಏನು ಅಂತ ತುಂಬಾ ಜನಕ್ಕೆ ಗೊತ್ತಿರಲ್ಲ. ದೇರ್ ವಿಲ್ ಬಿ ಇನ್ ಡಿಫ್ರೆಂಟ್ ಮೋಡ್. ಒನ್ಸ್ ರಿಯಾಲಿಟಿ ಗೊತ್ತಾದಾಗ ದೇ ವಿಲ್ ಕಮ್ ಟು ನೋ ವಾಟ್ ಈಸ್ ND ಅಕಾಡೆಮಿ ಅಂತ. ನಿಮ್ಮ ಸೀನಿಯರ್ಸ್ ಸುಮಾರು ಜನ ಹೇಳಿರ್ತಾರೆ ನಿಮಗೆ, ಆದ್ರೂ ಕೆಲವ್ರು ಕೇಳಲ್ಲ. ಕೊನೆಗೆ ಏನ್ ಮಾಡ್ತೀರಾ, ಸಫರ್ ಮಾಡ್ತೀರಾ. ಅದಕ್ಕೆ ಫೀಡ್ಬ್ಯಾಕ್ಸ್ ಎಲ್ಲ ಇಟ್ಟಿರೋದು. ಕಮ್ ಅಂಡ್ ಲುಕ್ ದ ಫೀಡ್ಬ್ಯಾಕ್ಸ್ ಇನ್ ದ ಕೋರ್ಸ್. ಎಲ್ಲಾ ಕೋರ್ಸ್ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ ವಾಟ್ ಈಸ್ ND ಅಕಾಡೆಮಿ ಅಂತ. ನಿಮಗೆ ಏನ್ ಬೇಕು, ಸ್ಕೋರ್ ಮಾಡಕ್ಕೆ ಏನ್ ಬೇಕು, ಕಂಪ್ಲೀಟ್ ಇನ್ಫಾರ್ಮೇಶನ್, ಕಂಪ್ಲೀಟ್ ಮೆಟೀರಿಯಲ್, ಕಂಪ್ಲೀಟ್ ಕಂಟೆಂಟ್, ಟೆಸ್ಟ್, ವೀಕ್ಲಿ ಮಾಕ್ ಟೆಸ್ಟ್ ಎಲ್ಲ ಇರುತ್ತೆ. ಸೊ ಡೆಫಿನೆಟ್ಲಿ ಯು ವಿಲ್ ಅಚೀವ್ ಮೋರ್ ದೆನ್ ವಾಟ್ ಯು ವಿಲ್ ಪೇ, ಅಷ್ಟೇ ಹೇಳೋದು ನಾನು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿರೋದು ಒಂದು ಮಿನಿಮಮ್ ಪ್ರೈಸಿಂಗ್ ಅಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ಗೂ ರೀಚ್ ಆಗಬೇಕು ಅಂತ. ಸೊ ಪ್ರಮೋಟ್ ಮಾಡಬೇಕು ಅಂತಲ್ಲ, ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ ಗೊತ್ತಿರಲ್ಲ. ಕೊನೆಯಲ್ಲಿ ಗೊತ್ತಾಗಿ ಬರೋದಕ್ಕಿಂತ ಇವಾಗಲೇ ಗೊತ್ತಾಗಿ ತಗೊಂಡ್ರೆ ಯು ವಿಲ್ ಬಿ ಹ್ಯಾವಿಂಗ್ ದ ಟೈಮ್, ಅಷ್ಟೇ ಹೇಳ್ತಾ ಇರೋದು. ಸೊ ಆಲ್ರೆಡಿ ಹೇಳಿದ್ದೀನಿ, ಜಾಯ್ನ್ ಆಗಿ ಗ್ರೂಪ್ ಅಲ್ಲಿ ಇರಿ, ಎಲ್ಲ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಕಂಪ್ಲೀಟ್ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಸೊ ಎಸ್, ನಾನ್ ಪ್ರಿಫರ್ ಮಾಡೋದು ತಗೊಳ್ಳಿ. ಇನ್ನ ಒಂದು FAQs, ನಿಮ್ಗೆ ಯಾವ್ದು ಕಮೆಂಟ್ಸ್ ಇದ್ರೆ, ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಅದ್ರ ಮೇಲೆ ಒಂದು FAQ ವಿಡಿಯೋ ಅಂತಾನೆ ಮಾಡ್ತೀನಿ ಸ್ಟಡಿ ಸರ್ಟಿಫಿಕೇಟ್ ಬಗ್ಗೆ. ಯಾಕಂದ್ರೆ ದಿಸ್ ಇಸ್ ದ ಒನ್ ಥಿಂಗ್ ಯು ಶುಡ್ ಕಾನ್ಸಂಟ್ರೇಟ್ ಮೋರ್. ಇದು ಇಲ್ದಿರ ನೀವು ಎಲಿಜಿಬಿಲಿಟಿ ತಗೊಳಕ್ಕಾಗಲ್ಲ, ಅದಂತೂ ಅರ್ಥ ಮಾಡ್ಕೊಳ್ಳಿ. ಡಾಕ್ಯುಮೆಂಟ್ ಬೇಕೇ ಬೇಕು ಅಂಡ್ ತಗೊಳ್ಳಿ. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಯಾರು ಡೌಟ್ಸ್ ಇದ್ರೆ ಶೇರ್ ಮಾಡಿ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದೇ ತರ ಕೀಪ್ ಸಪೋರ್ಟಿಂಗ್. ಸೈನಿಂಗ್ ಆಫ್, ಉಮೇಶ್ ಫ್ರಮ್ ND ಅಕಾಡೆಮಿ.